ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 4 ಜ್ಞಾನ ಕರ್ಮ ಸನ್ಯಾಸ ಯೋಗ. ಇದರಿಂದ ನಾವು 42ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ತಸ್ಮಾತ್ ಅನ್ನುವಂಥ ಪದದ ಪ್ರಯೋಗವನ್ನು ಮಾಡಿ ಅರ್ಜುನನಿಗೆ ಕರ್ಮಯೋಗದಲ್ಲಿ ನೀನು ಸ್ಥಿತನಾಗಿರಬೇಕು ಅಂತ ಪ್ರೋತ್ಸಾಹವನ್ನು ಕೊಟ್ಟಿದ್ದಾನೆ. ಯಾಕೆ ಅಂತಂದರೆ, ಕರ್ಮಯೋಗದಲ್ಲಿ ಯಾರು ಸ್ಥಿತನಾಗಿರ್ತಾನೋ ಅಂಥ ಮನುಷ್ಯ ಕರ್ಮ ಬಂಧನದಿಂದ ಬಿಡುಗಡೆ ಆಗ್ತಾನಲ್ವ. ಅದಕ್ಕೋಸ್ಕರ ನೀನು ಇಲ್ಲಿ ಕೆಲಸ ಮಾಡಬೇಕು, ಕರ್ಮಯೋಗದಲ್ಲಿ ನೀನು ಸ್ಥಿತನಾಗಿರಬೇಕು ಅನ್ನುವಂಥ ವಿಷಯವನ್ನು ಹೇಳ್ದ. ಅದನ್ನು ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದರೆ, ಭಾರತ ಅಂತ ಇಲ್ಲಿ ಸಂಬೋಧನೆ ಮಾಡಿದಾನಲ್ಲ, ಅದಕ್ಕೆ ಅರ್ಥ ಏನು? ಯಾಕೆ ಇಲ್ಲಿ ಭಾರತ ಅಂತ ಅವನನ್ನು ಕರೆದಿದ್ದಾನೆ ಅಂತಂದ್ಬಿಟ್ಟು ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ಭಾರತ ಅನ್ನುವಂಥ ಸಂಬೋಧನೆಯನ್ನು ಮಾಡಿ ಭಗವಂತ ರಾಜರ್ಷಿಯಾದಂತಹ ಭರತನ ಚರಿತ್ರೆಯನ್ನು ಇಲ್ಲಿ ಜ್ಞಾಪಿಸ್ತಾ ಇದ್ದಾನೆ. ನೋಡಿ, ಭರತನು ಕೂಡ ರಾಜ, ಆದರೆ ಋಷಿ ಅವನು. ಈಗ ಸಾಮಾನ್ಯವಾದ ರಾಜರು ಬೇರೆ, ರಾಜ ಋಷಿಗಳು ಬೇರೆ. ರಾಜರು ಋಷಿಗಳ ಹಾಗೆ ತಮ್ಮ ಜೀವನವನ್ನು ನಡೆಸ್ತಾ ಇರ್ತಾರೆ, ಅದಕ್ಕೋಸ್ಕರ ಅವರನ್ನು ರಾಜರ್ಷಿಗಳು ಅಂತ ಹೇಳ್ತಾರೆ. ಅದಕ್ಕೆ ಭರತ ಅನ್ನೋನು ನಿಮ್ಮ ಒಂದು ಕುಲದಲ್ಲೇ ಹುಟ್ಟಿರೋ ಅಂಥವನು. ಅವನ ಚರಿತ್ರೆಯನ್ನು ಜ್ಞಾಪಿಸ್ಕೊ ನೀನು, ಅವರು ಯಾವ ರೀತಿ ತಮ್ಮ ಜೀವನವನ್ನು ನಡೆಸಿದ್ದಾರೆ ಏನು ಅಂತಂದ್ಬಿಟ್ಟು ಅದನ್ನು ಹೇಳೋದಕ್ಕೋಸ್ಕರ ಇಲ್ಲಿ ಭಾರತ ಅಂತ ಅವನನ್ನು ಸಂಬೋಧನೆ ಮಾಡಿರೋದು. ರಾಜರ್ಷಿ ಭರತ ತುಂಬ ದೊಡ್ಡ ಕರ್ಮಠ, ಅಂತಂದರೆ ಕರ್ಮ ಮಾಡುವಂಥವನು, ಮತ್ತು ಸಾಧನ ಪರಾಯಣನೂ ಕೂಡ ಆಗಿದ್ದ. ಅಂಥ ಉತ್ಸಾಹಿ ಪುರುಷ ಅವನು ಅನ್ನೋ ಒಂದು ಭಾವವನ್ನು ಇಲ್ಲಿ ತೋರಿಸೋದಕ್ಕೋಸ್ಕರ ಅವನು ಅದನ್ನು ಹೇಳಿದ್ದಾನೆ. ನೀನು ಕೂಡ ಅವನ ಕುಲದಲ್ಲೇ ಹುಟ್ಟಿರೋದ್ರಿಂದ ನೀನು ಸಹ ಅವನ ಥರಾನೇ ವೀರತೆ, ಧೈರ್ಯ ಮತ್ತು ಗಂಭೀರತೆಯಿಂದ ಕೂಡಿ ನೀನು ನಿನ್ನ ಕರ್ತವ್ಯದ ಪಾಲನೆಯನ್ನು ಮಾಡೋದ್ರಲ್ಲಿ ನೀನು ತತ್ಪರನಾಗಬೇಕು. ನಿನ್ನ ಪೂರ್ವಜರು ಯಾವ ರೀತಿ ಎಲ್ಲ ಕೆಲಸಗಳನ್ನು ಮಾಡಿದ್ದಾರೆ, ಅವರ ಕುಲದಲ್ಲಿ ಹುಟ್ಟಿ ನೀನು ಕೂಡ ಅದರ ಕರ್ತವ್ಯ ಪಾಲನೆ ಮಾಡಬೇಕು. ನಿನ್ನಲ್ಲಿ ವೀರತೆ ಇರಬೇಕು, ಧೈರ್ಯ ಇರಬೇಕು, ಗಂಭೀರತೆ ಇರಬೇಕು ಅಂತೆಲ್ಲ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅದನ್ನು ನೆನಪಿಸೋದಕ್ಕೋಸ್ಕರ ಇಲ್ಲಿ ಭಾರತ ಅನ್ನುವಂಥ ಶಬ್ದವನ್ನು ಪ್ರಯೋಗ ಮಾಡಿದ್ದಾನೆ. ಇನ್ನು ಮುಂದಿನ ಪ್ರಶ್ನೆ ಏನು ಅಂತಂದರೆ, ಏನಂ ಪದದ ಜೊತೆಗೆ ಸಂಶಯ ಪದವನ್ನು ಉಪಯೋಗ ಮಾಡಿದಾರಲ್ಲ, ಇಲ್ಲಿ ಯಾವ ಸಂಶಯದ ಬಗ್ಗೆ ಹೇಳ್ತಾ ಇರೋದು, ಮತ್ತು ಅದ್ರ ಜೊತೆ ಅಜ್ಞಾನ ಸಂಭೂತಂ ಮತ್ತು ಹೃತ್ಸ್ನಂ ಅನ್ನುವಂಥ ವಿಶೇಷಣಗಳನ್ನು ಪ್ರಯೋಗ ಮಾಡಿದಾರಲ್ಲ, ಅದರ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಉತ್ತರ ಏನು ಅಂತಂದರೆ, 41ನೇ ಶ್ಲೋಕದಲ್ಲಿ ಜ್ಞಾನ ಸಂಚಿನ್ನ ಸಂಶಯಂ ಅನ್ನುವಂಥ ಪದದಲ್ಲಿ ಯಾವ ಸಂಶಯದ ಉಲ್ಲೇಖವನ್ನು ಮಾಡಿದಾರೋ ಮತ್ತು ಯಾವುದರ ಸ್ವರೂಪವನ್ನು ಅದೇ ಶ್ಲೋಕದ ವ್ಯಾಖ್ಯೆಯಲ್ಲಿ ಕೂಡ ವಿಸ್ತಾರವಾಗಿ ತಿಳಿಸಿದಾರೋ ಅದರ ಬಗ್ಗೆನೇ ಇಲ್ಲಿ ಏವಂ ಅಂದರೆ ಈ ಅಂತ ಅರ್ಥ. ಪದದ ಸಹಿತ ಸಂಶಯ ಅಂದರೆ ಈ ಸಂಶಯ ಅಂತ ಹೇಳಿರೋದು. ಯಾವ ಸಂಶಯ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಅದಕ್ಕೆ 41ನೇ ಶ್ಲೋಕದಲ್ಲಿ ಯಾವ ಸಂಶಯದ ಬಗ್ಗೆ ವಿವರಣೆ ಮಾಡಿದಾರೋ ಅದರ ಬಗ್ಗೆನೇ ಇಲ್ಲಿ ಕೂಡ ಹೇಳ್ತಾ ಇರೋದು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಅಜ್ಞಾನ ಸಂಭೂತಂ ಅನ್ನುವಂಥ ವಿಶೇಷಣವನ್ನು ಕೊಟ್ಟು ಭಗವಂತ ಈ ಸಂಶಯಕ್ಕೆ ಕಾರಣ ಅವಿವೇಕ ಅನ್ನೋದನ್ನು ಹೇಳಿದ್ದಾನೆ. ಅದಕ್ಕೋಸ್ಕರನೇ ವಿವೇಕದ ಮೂಲಕ ಅವಿವೇಕ ನಾಶ ಆಗುತ್ತೆ, ಅದರ ಜೊತೆಗೆ ಸಂಶಯ ಕೂಡ ನಾಶ ಆಗಿ ಹೋಗುತ್ತೆ. ಈಗ ಗೊತ್ತಾಗಿದೆ ಅಲ್ವಾ? ಅಜ್ಞಾನ ಅಂತಂದರೆ ಈ ಸಂಶಯಕ್ಕೆ ಕಾರಣ ನನ್ನಲ್ಲಿ ಅವಿವೇಕ ಅನ್ನೋದು ಇರೋದ್ರಿಂದ. ಸೊ ಅದಕ್ಕೋಸ್ಕರನೇ ಜ್ಞಾನವನ್ನು ತಿಳ್ಕೊಂಡು ವಿವೇಕದ ಮೂಲಕ ನಾವು ಅವಿವೇಕವನ್ನು ನಾಶ ಮಾಡಬೇಕು. ಅದ್ರ ಜೊತೆಗೆ ಏನಾಗುತ್ತೆ, ಈಗ ವಿವೇಕ ಜಾಗೃತವಾದ ಮೇಲೆ, ಆ ಜ್ಞಾನದ ಅರಿವು ನಮಗಾದ ಮೇಲೆ ನಮ್ಮಲ್ಲಿ ಸಂಶಯ ಅನ್ನೋದು ಎಲ್ಲಿಂದ ಬರುತ್ತೆ? ಇರೋದಕ್ಕೆ ಸಾಧ್ಯನೇ ಇಲ್ಲ. ಆಗ ಅದು ಏನಾಗುತ್ತೆ, ಕಂಪ್ಲೀಟಾಗಿ ನಾಶ ಆಗಿಬಿಡುತ್ತೆ. ರತ್ಸ್ನಂ ಅನ್ನುವಂಥ ವಿಶೇಷಣವನ್ನು ಕೊಟ್ಟು ಇದರ ಸ್ಥಾನ ಯಾವುದು ಅಂತಂದರೆ ಹೃದಯ, ಅಂದರೆ ಅಂತಃಕರಣನೇ ಆಗಿದೆ ಅನ್ನುವಂಥ ಭಾವವನ್ನು ಇಲ್ಲಿ ತೋರಿಸಿದ್ದಾರೆ. ಅದಕ್ಕೋಸ್ಕರನೇ ಯಾರ ಅಂತಃಕರಣ ತನ್ನ ವಶದಲ್ಲಿರುತ್ತೋ ಅವನು ಇದನ್ನು ನಾಶ ಮಾಡೋದು ಸಹಜವಾಗಿದೆ. ಈಗ ಅಂತಃಕರಣ ನಮಗೆ ನಮ್ಮ ಕಂಟ್ರೋಲಲ್ಲಿ ಇತ್ತು ಅಂತಂದರೆ ನಮ್ಮಲ್ಲಿ ಯಾವ ರೀತಿಯ ಒಂದು ಅವಿವೇಕನೂ ಇರೋದಿಲ್ಲ, ಸಂಶಯನೂ ಇರೋದಿಲ್ಲ, ಏನೂ ಇರೋದಿಲ್ಲ. ಯಾವಾಗವರೆಗೂ ನನ್ನ ಅಂತಃಕರಣ ನನ್ನ ವಶದಲ್ಲಿ ಇರೋದಿಲ್ವೋ, ಅದನ್ನು ನಾವು ನಾಶ ಮಾಡಿಕೊಳ್ಳೋದಿಲ್ವೋ, ಆಗ ನಮಗೆ ಸಂಶಯನೂ ಇರುತ್ತೆ, ನಮ್ಮಲ್ಲಿ ಅವಿವೇಕತನೇ ಇರುತ್ತೆ, ಇದೆಲ್ಲ ಇರುತ್ತೆ. ಅದಕ್ಕೋಸ್ಕರನೇ ಇಲ್ಲಿ ಏವಂ ಈ ಸಂಶಯವನ್ನು ಅಂತ ಹೇಳ್ತಾ ಇರೋದು. ಈ ಸಂಶಯ ಅಂತಂದರೆ 41ನೇ ಶ್ಲೋಕದಲ್ಲಿ ಹೇಳಿರುವಂಥ ಸಂಶಯದ ಬಗ್ಗೆನೇ ಹೇಳ್ತಾ ಇರೋದು. ಸೊ ಯಾರಲ್ಲಿ
ಈ ಒಂದು ಅಜ್ಞಾನ ಅನ್ನೋದಿರುತ್ತೋ, ಆ ಅಜ್ಞಾನ ಇರೋವರೆಗೂ ಇದೆಲ್ಲ ಕಾರಣ, ಸಂಶಯ ಬರೋದಕ್ಕೆ ಕಾರಣ. ಏನು ಸಂಶಯ ಅಂತಂದರೆ, ನಾವು ಏನಾದರೂ ಕೇಳಿದ್ರೂ ಕೂಡ ಅದನ್ನು ನಂಬಿಕೆನೇ ಬರೋದಿಲ್ಲ ನಮಗದರಲ್ಲಿ, ಅಥವಾ ನಾವೇ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ರೂ ನಮಗೆ ನಂಬಿಕೆ ಬರಲ್ಲ. ಯಾಕೆ? ನಮ್ಮಲ್ಲಿ ಆ ಅವಿವೇಕತನ ಇರೋದ್ರಿಂದ, ಅಜ್ಞಾನ ಇರೋದ್ರಿಂದ, ಜ್ಞಾನದ ಕೊರತೆ ಇರೋದ್ರಿಂದ. ಸೊ ಅದಕ್ಕೋಸ್ಕರನೇ ಮೊದಲು ನಾವು ಜ್ಞಾನವನ್ನು ತಿಳ್ಕೋಬೇಕು, ಅದರಿಂದ ವಿವೇಕ ಜಾಗೃತವಾಗುತ್ತೆ, ಅಲ್ಲಿಂದ ನಮ್ಮಲ್ಲಿರುವಂಥ ಸಂಶಯಗಳೆಲ್ಲವೂ ಹೊರಟೋಗ್ಬಿಡುತ್ತೆ. ಇದಿರೋ ಜಾಗ ಯಾವುದು ಅಂತಂತಂದರೆ ಹೃದಯ, ಅಂದರೆ ಅಂತಃಕರಣ ಅಂತ ಹೇಳ್ತಾ ಇದ್ದಾರೆ. ಸೊ ಯಾರ ಅಂತಃಕರಣ ತಮ್ಮ ವಶದಲ್ಲಿರುತ್ತೋ ಅವ್ರು ಇದನ್ನೆಲ್ಲ ನಾಶ ಮಾಡ್ಕೊಂಡಿರ್ತಾರೆ, ಅಂದರೆ ಇದೆಲ್ಲ ಇರೋದಿಲ್ಲ ಇಂಥ ಗುಣಗಳು ಅಂತ ಅರ್ಥ ಇದಕ್ಕೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.